तो फ्रेंड्स, बेंगलोर कैंप की सीरीज में एक पेशेंट और है, मिस्टर लोहित लोहित एंड ये इनकी सेकंड सिटिंग है। पहला सिटिंग इन्होंने बेंगलोर वारंगल कैंप में लिया था और ये इनका दूसरा सिटिंग है। तो जानेंगे इनसे सबसे पहले कब और कहाँ इनको एवीएन कैसे स्टार्ट हुआ और मेरे पास कैसे तक आया। आप तेलुगु में कंफर्टेबल हो? कन्नಡ कन्नड़ा, तो ये कन्नड़ा में आपको बोलेंगे, यस यू कैन स्टार्ट। ನನಗೆ 2023ರಲ್ಲಿ ಏವಿಯನ್ ಸ್ಟಾರ್ಟ್ ಆಯಿತು. ಟ್ರೈನ್ ಸ್ಟಾರ್ಟ್ ಆದಾಗ ಅದನ್ನು ಡಾಕ್ಟ್ರಿಗೆ ಹೋಗಿ ತೋರಿಸಿದೆ. ಅದು ಈ ಥರ ಏವಿಯನ್ ಆಗಿದೆ ಅಂತ ಹೇಳಿ ಕೋರ್ ಡಿಕಂಪ್ರೆಷನ್ ಮಾಡಿಸ್ಬೇಕು ಅಂದರು. ಕೋರ್ ಡಿಕಂಪ್ರೆಷನ್ ಮಾಡಿಸಿ 1 ವರ್ಷ 1.5 ಇಯರ್ಸ್ ಆದಮೇಲೂ ನನಗೆ ಅದು ರಿಕವರಿ ಕಾಣಲಿಲ್ಲ. ರಿಕವರಿ ಆಗದಿರೋದ್ರಿಂದ ಇವ್ರನ್ನ ನಾನು ಯೂಟ್ಯೂಬಲ್ಲಿ ಫಾಲೋ ಮಾಡಿ ಒಂದು 3 ಮಂತ್ಸ್ ಫಾಲೋ ಮಾಡಿ ಆಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವರಂಗಲಲ್ಲಿ ಕ್ಯಾಂಪ್ ಇತ್ತು. ಅಲ್ಲಿ ನಾನು ಫಸ್ಟ್ ಸಿಟ್ಟಿಂಗ್ ಮಾಡಿದೆ. ಫಸ್ಟ್ ಸಿಟ್ಟಿಂಗ್ ಮಾಡಿದಾಗ ಅದೊಂದು 30-40% ರಿಲೀಫ್ ಇತ್ತು. ಈಗ ಸ್ವಲ್ಪ 60-70% ರಿಲೀಫ್ ಇದೆ. ನಮ್ಮ ಡ್ರಿಂಕಿಂಗ್ ಸ್ವಲ್ಪ ಕಮ್ಮಿ ಏನು ಆಲ್ಮೋಸ್ಟ್ ಚೆನ್ನಾಗೇ ಇದ್ದೀನಿ ಅಂತ ಹೇಳ್ಬೋದು. ಪರವಾಗಿಲ್ಲ. ಈ 30% ಪೈನ್ ಏನಾದರೂ ಕಮ್ಮಿ ಆದರೆ 100% ನೆಕ್ಸ್ಟ್ ಸಿಟ್ಟಿಂಗು ನೋಡ್ಬೇಕು ಎಲ್ಲಿ ಮಾಡ್ತಾರೆ ಅಂತ. ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾರೆ ಅಂತ ಇದ್ದಾರೆ. ಕರ್ನಾಟಕದವರು ಯಾರ್ಯಾರು ಇದ್ದೀರಾ ಎಲ್ಲರೂ ಬಂದು ಫಸ್ಟು ಡಾಕ್ಟ್ರನ್ನ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿರಿ ಫೋನಲ್ಲೇ. ಆಮೇಲೆ ಮಾತಾಡ್ಕೊಂಡು ಅವ್ರು ಏನು ಸಜೆಷನ್ ಹೇಳ್ತಾರೋ ಅದನ್ನು ಕೇಳ್ಕೊಂಡು ಆಮೇಲೆ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದು ಕ್ಯಾಂಪಿಗೆ ಬನ್ನಿ. ಫಸ್ಟ್ ಸೆಟ್ಟಿಂಗ್ ಆಮೇಲೆ ನಿಮಗೆ ರಿಸಲ್ಟ್ ಸ್ವಲ್ಪ ಗೊತ್ತಾಗುತ್ತೆ. ಸೆಕೆಂಡ್ ಸೆಟ್ಟಿಂಗಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾವ ಥರ ಇದನ್ನ ಕಂಟ್ರೋಲ್ ಮಾಡ್ಬೋದು ಏವಿಯನ್ನ. ओके, सो व्हाट डू यू रिकमेंड टू न्यू एवियन पेशेंट्स? दूसरे एवियन पेशेंट्स को क्या कहना चाहोगे? ಬನ್ನಿ ಇವ್ರ ಹತ್ರ. ಫಸ್ಟು ನೀವು ಏವಿಯನ್ ಸ್ಟಾರ್ಟ್ ಆದಾಗ ನೀವು ಕೋರ್ ಡಿಕಂಪ್ರೆಷನ್ ಮಾಡ್ತಿದ್ರೆ ಅದು ಯೂಸು ಆಗಲ್ಲ. ಅದು ನಾನು ನೋಡಿದ್ರೆ ಡಾಕ್ಟ್ರೇ ಹೇಳಿದ್ರು ಆಗಲ್ಲ, ರಿಪ್ಲೇಸ್ಮೆಂಟ್ ಮಾಡಬೇಕು. ಹಾಗಾಗಿ ನೀವು ಬರೀ ರಿಲೀಫ್ ಅಷ್ಟೇ ಕೋರ್ ಡಿಕಂಪ್ರೆಷನ್ ಮಾಡಿದಾಗ ಇಲ್ಲಿರೋ ಪ್ರೆಷರು ಫ್ರೀ ಆಗೋಕ್ಕೆ ಅಂತ ಹೇಳಿದರು. ಆಮೇಲೆ ಅದು ವಾಸಿ ಆಗಲ್ಲ. ನನ್ನ ಸೆಕೆಂಡ್ ಇದ್ದಿದ್ದು ಥರ್ಡ್ಗೆ ಹೋಗ್ಬಿಡ್ತು. ಹಾಗಾಗಿ ನಾನು ಕೋರ್ ಡಿಕಂಪ್ರೆಷನ್ ರೆಕಮೆಂಡ್ ಮಾಡಲ್ಲ. ಬರ್ರಿ ಸಾರ್ ಹತ್ರ ಮೀಟ್ ಮಾಡಿ ಆಮೇಲೆ ರಿಸಲ್ಟ್ ತಿಳ್ಕೊಳ್ಳಿ. ಓಕೆ, थैंक यू वेरी मच.